ಮಗನೇ? ಯಾರ್ದು? ತನ ಮುಂದಾ? ಚೆನ್ನಾಗಿ ಕಾಣ್ತಿದ್ದೀನಾ? ಹಾಂ, ಸೂಪರಾಗಿ ಕಾಣ್ತಿದ್ದೀನಾ? ಸೂಪರ್ ಸೂಪರಾ? ಮುದ್ದು ಕಂದ ಇದು, ಮುದ್ದು, ನನ್ನ ಮುದ್ದು. ಹಾಯ್, ಎಲ್ಲರಿಗೂ ನನ್ನ ಬ್ಲಾಗ್ಗೆ ಸ್ವಾಗತ. ನಾನು ತೇಜು, ನೀವು ನೋಡ್ತಾ ಇದ್ದೀರಾ ತೇಜೂಸ್ ಅಡ್ಡ. ಸೊ ಇವತ್ತಿನ ಬ್ಲಾಗ್ ಬಂದು ನನ್ನ ಬರ್ತ್ಡೇ ಬ್ಲಾಗ್. ಇವತ್ತು ನಾನು ಅಮ್ಮ ಆಚೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಬರ್ತ್ಡೇ ಔಟ್ಫಿಟ್. ಫುಲ್ ಡ್ರೆಸ್ ಹೇಗೆ ಕಾಣುತ್ತೆ ಅಂತ ನಾನು ನಿಮ್ಗೊಂದು ಫೋಟೋ ಇನ್ಕ್ಲೂಡ್ ಮಾಡ್ತೀನಿ. ನನ್ನ ಔಟ್ಫಿಟ್ ಬಂದು ನಾನು ಪರ್ಚೇಸ್ ಮಾಡಿದ್ದು ರಿಲಯನ್ಸ್ ಟ್ರೆಂಡ್ಸಿಂದ. ಇಟ್ ಕಾಸ್ಟೆಡ್ ಮೀ ಅರೌಂಡ್ 1000 ಅನಿಸುತ್ತೆ. ಹಾಂ, ಚೆಲ್ಲಲ್ಲಮ್ಮ, ನಿಜ. ಅದು ಸ್ವಲ್ಪ ಟೈಟಾಗಿ ಹಾಕ್ಬೇಕಷ್ಟೆ. ಹಾಯ್ ಗಾಯ್ಸ್, ನಾನು ಅಮ್ಮ ಆಚೆ ಹೊರಟಿದ್ದೀವಿ. ಎಲ್ಲಿ ಅಂತ ಗೊತ್ತಾಗುತ್ತೆ ನಿಮಗೆ. ಕೀಪ್ ವಾಚಿಂಗ್. ಹೇಳು, ಎಲ್ಲಿ ಡ್ರಾಪ್ ಮಾಡ್ತಾ ಇದ್ದೀರಾ ನೀವು ನನ್ನ? ಮೆಟ್ರೋ ಸ್ಟೇಷನ್. ಯಾರು ಹೋಗ್ತಾ ಇದ್ದೀವಿ ಇವಾಗ? ಗೊತ್ತಾಗಿದೆ ಚಿನ್ನಿ. ನಾನು ಅಮ್ಮ ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ನಾವು ಫಸ್ಟ್ ಹೋಗಿದ್ದು ಒರಾಯನ್ ಮಾಲ್ಗೆ. ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ನಮ್ಮಮ್ಮ ಮೆಟ್ರೋದಲ್ಲಿ ಹೋಗಿದ್ದಾರೆ, ಬಟ್ ನನ್ನ ಜೊತೆ ಇದೇ ಫಸ್ಟ್ ಟೈಮ್. ಸೊ ಐ ವಾಸ್ ಹ್ಯಾಪಿ ಟು ಟೇಕ್ ಹರ್ ಟು ಒರಾಯನ್ ಮಾಲ್. ನಾನು ಅಮ್ಮ ಒರಾಯನ್ ಬಂದಿರೋ ರೀಸನ್ ಏನಂದರೆ, ಅಮ್ಮ ನನಗೆ ಗಿಫ್ಟ್ ಮಾಡ್ತಿದ್ದಾರೆ. ಆ ಗಿಫ್ಟ್ ಏನು ಅಂತ ನಿಮಗೆ ಈಗ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಬಟ್ ಅದು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ನನಗೆ ಅಮ್ಮ ಕೊಡಿಸ್ತಾ ಇರೋದು. ಮೇ ಬಿ ಕೆಲವರಿಗೆ ಅದು ಕಾಸ್ಟ್ಲಿ ಇರ್ದಲೇ ಇರ್ಬೋದು, ಬಟ್ ನನಗೆ ಅದು ಕಾಸ್ಟ್ಲಿ. ಯಾಕಂದರೆ ನಾನು ಬೈ ಮಾಡೋಕ್ಕೆ ಹೊರಟಿರೋದು ವಾಚ್ಗೆ ನಾನು ಯಾವತ್ತೂ ಅಷ್ಟೊಂದು ಕೊಟ್ಟು ಬೈ ಮಾಡಿಲ್ಲ. ಸೊ ಇಟ್ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ಎಕ್ಸೈಟಿಂಗ್ ಫಾರ್ ಮೀ. ಫಸ್ಟ್ ನಾನು ಅಂದ್ಕೊಂಡೆ ಅರ್ಮಾನಿ ಎಕ್ಸ್ಚೇಂಜ್ ಅವ್ರ ವಾಚ್ ತೊಗೊಳ್ಳೋಣ ಅಂತ, ಬಟ್ ನನಗೆ ಯಾವುದೂ ಇಷ್ಟ ಆಗಿಲ್ಲ ಅಲ್ಲಿ. ಆ್ಯಂಡ್ ಕಲೆಕ್ಷನ್ ಕೂಡ ತುಂಬ ಕಮ್ಮಿ ಇತ್ತು. ಸೊ ಅದಕ್ಕೆ ಅಲ್ಲಿಂದ ನಾವು ಪಕ್ಕದ ಶೋರೂಮ್ಗೆ ಹೋದ್ವಿ, ಅದೇ ಗೆಸ್ ಶೋರೂಮ್. ಸೊ ಗೆಸ್ಸಲ್ಲಿ ವಾಚಸ್ ನೋಡಿದೆ, ಬಟ್ ನನಗೆ ವಾಚ್ಗಿನ್ನ ಬ್ಯಾಗ್ ಇಷ್ಟ ಆಯಿತು. ಸೊ ನಾನು ಪರ್ಚೇಸ್ ಮಾಡಿದ್ದು ಈ ಬ್ಯಾಗ್ನ. ನನಗೆ ಒರಾಯನಲ್ಲಿ ವಾಚಸ್ ಯಾವುದು ಇಷ್ಟ ಆಗಿಲ್ಲ. ಸೊ ನಾನು ಇವಾಗ ಝಾರಾದಲ್ಲಿ ಇನ್ನೊಂದು ಬ್ಯಾಗ್ ನೋಡಿದ್ದೆ. ಸೊ ಅದನ್ನು ನಾನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ. ಬ್ಯಾಗ್ ನಾನು ಝಾರಾ ಅವ್ರ ವೆಬ್ಸೈಟಲ್ಲಿ ನೋಡಿದ್ದು ಈ ಟ್ಯಾನ್ ಕಲರ್, ಬಟ್ ವೈಟ್ ಕಲರ್ ಆಪ್ಷನ್ ಕೂಡ ಸ್ಟೋರಲ್ಲಿ ಅವೈಲಬಲ್ ಇತ್ತು. ಸೊ ನಾನು ಗೆಸ್ ಆಲ್ರೆಡಿ ಸಿಮಿಲರ್ ಕಲರ್ ತೊಗೊಂಡಿರೋದ್ರಿಂದ ನಾನು ವೈಟ್ ಕಲರ್ನ ಚೂಸ್ ಮಾಡಿದೆ. ಅಮ್ಮಂಗೆ ಕೂಡ ವೈಟೇ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ಅದನ್ನೇ ಪರ್ಚೇಸ್ ಮಾಡಿದೆ. ಮುಂದೆ ನಾವು ಹೋಗಿದ್ದು ಬರ್ಕನ್ ಸ್ಟಾಕ್ ಫುಟ್ವೇರ್ ಔಟ್ಲೆಟ್ಗೆ. ಸುಮ್ಮನೆ ಟ್ರಯಲ್ಗೆ ಅಂತ ಹೋದೆ, ಬಟ್ ನನಗಿದು ತುಂಬ ಇಷ್ಟ ಆಯಿತು ಅಂತ ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಡಬಲ್ ಸ್ಟ್ಯಾಪ್ಗಿನ್ನ ನನಗೆ ಸಿಂಗಲ್ ಸ್ಟ್ಯಾಪ್ದೇ ತುಂಬ ಇಷ್ಟ ಆಯಿತು. ಸೊ ಅದನ್ನು ಪರ್ಚೇಸ್ ಮಾಡಿದೆ, ಬಟ್ ಎರಡೂ ಸೇಮ್ ಪ್ರೈಸ್ ಇತ್ತು. ನೆಕ್ಸ್ಟ್ ನಾವು ಊಟಕ್ಕೆ ಅಂತ ಮಲ್ಲೇಶ್ವರಂಗೆ ಹೋದ್ವಿ. ಅಲ್ಲೇನು ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ 4 o'clock ಆಗಿತ್ತು. ತುಂಬ ಹಶ್ವಾಗಿತ್ತು. ಸೊ ತಿನ್ನೋದ್ರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇತ್ತು. ಸೊ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ.
ನಮ್ಮ ಮೇನ್ ಪರ್ಚೇಸ್ ಇದ್ದಿದ್ದು ವಾಚ್. ಸೊ ನಾವು ಯು ಬಿ ಸಿಟಿಗೆ ಬಂದಿದ್ದೀವಿ ಈಗ. ಯು ಬಿ ಸಿಟಿಯಲ್ಲಿ ನಾನು ತೊಗೊಳ್ತಾ ಇರೋ ವಾಚ್ ಬಂದು ಮೈಕಲ್ ಕಾರ್ಸ್ ಅವ್ರದ್ದು. ಇಲ್ಲಿ ಎಂಟರ್ ಆಗ್ತಿದ್ದಾಗೆ ನಿಮಗೆ ಎಲ್ಲ ಲಕ್ಸುರಿ ಬ್ರ್ಯಾಂಡ್ ಕಾಣಿಸುತ್ತೆ. ಸೊ ಇಟ್ ಇಸ್ ಲೈಕ್ ಹೆವೆನ್. ಮುಂದೆ ನಾನು ಒಳಗಡೆ ಏನು ವೀಡಿಯೋ ಮಾಡಿಲ್ಲ. ಸೊ ನಿಮಗೆ ವಾಚ್ ಯಾವ ತೊಗೊಂಡೆ ಅಂತ ನಾನು ತೋರಿಸ್ತೀನಿ. ಸೊ ಇದು ಮನೆಗೆ ಬಂದಾದಮೇಲೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ಒಂದು ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ರು. ನಮ್ಮ ಅಕ್ಕನ ಮಗಳು ಹುಟ್ಟಿದಾಗಿಂದ ಅವಳೇ ನನ್ನ ಬರ್ತ್ಡೇಲಿ ಕೇಕ್ ಕಟ್ ಮಾಡೋದು. ಸೊ ಅವಳ ಹ್ಯಾಪಿನೆಸ್ ಮುಂದೆ ಬೇರೆ ಏನೂ ಇಲ್ಲ ಅನಿಸುತ್ತೆ. ನೀವು ನೋಡ್ಬೋದು ಎಷ್ಟು ಖುಷಿಯಾಗಿದ್ದಾಳೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ಅಂತ. ಇದಿಷ್ಟು ನನ್ನ ಸ್ಮಾಲ್ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನ್ನ ಬರ್ತ್ಡೇಗೆ ನಾನು ಏನೇನು ತೊಗೊಂಡೆ ಅಂತ ಕೊನೆಯಲ್ಲಿ ನಾನು ಒಂದು ಪಿಕ್ನ ಇನ್ಕ್ಲೂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್.